ಎಲ್ಲರಿಗೂ ಶರಣಾರ್ಥಿ. ವಿಶೇಷವಾಗಿ ಆದರಳ್ಳಿ ಗವಿಮಠದ ಪರಮ ಪೂಜ್ಯರಾದ ನಮಗೆ ಭೋಯಿ ಸಮಾಜದ ಕೆಲವೊಂದಿಷ್ಟು ಪುಂಡರು ಜೀವ ಬೆದರಿಕೆಯನ್ನು ಹಾಕಿ ಮತ್ತು ಅನೇಕ ಬಾರಿ ನನ್ನನ್ನು ಅಟ್ಯಾಕನ್ನು ಮಾಡಿ ಕೆಲವು ತಹಸೀಲ್ದಾರ್ಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಕೊಡೋದು, ಇವೆಲ್ಲ ಪ್ರತಿಭಟನೆಯನ್ನು ನಾನು ನೋಡ್ಕೊತ ಬಂದಿದ್ದೆ. ಮತ್ತು ಎರಡನೇದೇನೆಂದರೆ, ಇಲ್ಲಿ ಅಧಿಕಾರಿಗಳು ಅಕ್ರಮ ಮತ್ತು ಮರಳು ಸಾಗಾಣಿಕೆ ಮತ್ತು ಕಲ್ಲು ಸಾಗಾಣಿಕೆ ಅನೇಕ ಹೋಲ್ಗಳ ಬ್ಲಾಸ್ಟಿಂಗ್ಲಿಂದ ಅನೇಕ ಜನ ರೈತರು ಬೇಸತ್ತಿದ್ದಾರೆ ನಮ್ಮ ಮಾದರಳ್ಳಿಯಲ್ಲಿ. ಆ ಸುದ್ದಿಯನ್ನು ನಾನು ಎತ್ತದಾಗ ಇಲ್ಲಿ ಅನೇಕ ರಾಜಕಾರಣಿಗಳು ಮತ್ತು ಅನೇಕ ನಮ್ಮೆಲ್ಲ ಮುಖಂಡರು, ಬೋಯಿ ಸಮಾಜದ ಪುಂಡರು ಇವರೆಲ್ಲರೂ ಸೇರಿ ನನ್ನ ಮೇಲೆ ಹಲ್ಲೆಯನ್ನು ಕೂಡ ಮಾಡಲಿಕ್ಕೆ ಬಂದಿದೆ. ಈಗಾಗಲೇ ಕೇಸು ಅದು ಪ್ರಕರಣವೂ ದಾಖಲಾಗಿದೆ. ಅವರು ಮಠದ ಚಾವಿಯನ್ನು ನಾನೊಂದು ವಿರಕ್ತ ಮಠದ ಕಾರ್ಯಕ್ರಮಕ್ಕೆ ಹೋಗಿದ್ದು ಕೇಳ್ಪಟ್ಟು ಆ ಮಠದ ಚಾವಿಯನ್ನು ಹಾಕಿ ಹೊಡಿದಾರೆ ಅಲ್ಲಿಂದ. ನಾನು ಇವತ್ತಿಗೆ ಮೂರನೇ ದಿನ ಆಗಿ ಕುಂತಿದ್ದು. ಆ ಸನ್ಲೇಖನ ರಥವನ್ನು ತೊಗೊಂಡು ಕುಂತಿದ್ದೀನಿ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಅವರು ಬೋಯಿ ಸಮಾಜದ ಕೆಲವೊಂದಿಷ್ಟು ಪುಂಡರು ಹಾಕಿದ್ದಾರೆ. ಆ ಆರೋಪ ಸಾಬೀತು ಆಗಲಿವರೆಗೂ ನಾನು ಈ ಪ್ರತಿಭಟನೆಯಿಂದ ಹೇಳೋದಿಲ್ಲ. ಒಂದು ಎರಡನೇದಿಲ್ಲ, ಅನೇಕ ರಾಜಕಾರಣಿ ಮುಖಂಡರುಗಳು ಇವರೆಲ್ಲರೂ ಸೇರಿ ನನ್ನ ಮೇಲೆ ಅನೇಕ ಸಂಚಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಾನೂನಾತ್ಮಕವಾಗಿ ಸೂಕ್ತ ಭದ್ರತೆಯನ್ನು ನೀಡಬೇಕಂತೇಳಿ ಪೊಲೀಸ್ ಇಲಾಖೆಯೂ ಯಾವುದೇ ಥರದ್ದು ಅವ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಅನೇಕ ಪೊಲೀಸ್ ಇಲಾಖೆಯವರು ನನ್ನ ಮೇಲೆ ಮಾಡಿರ್ತಕ್ಕಂಥ ಆ ಪುಂಡ್ರ ಮೇಲೆ ಯಾವುದೇ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ. ವಿಶೇಷವಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಲಿಂದ ಈ ಸನ್ಲೇಖ ರಥವನ್ನು ಈಗಲೂ ಕೂಡ ಆಯ್ತು, ನಾಳೆ ನಂಗೆ ನ್ಯಾಯ ಸಿಗೋದವರೆಗೂ ಕೂಡ ಇಲ್ಲಿಂದ ಹೇಳೋದಿಲ್ಲ. ನಾನು ಒಂದು ಹೊತ್ತು ನೀರು ಕೂಡ ನಾನು ಸೇವಿಸೋದಿಲ್ಲ.